ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ನಿತಿನ್ ನಬೀನ್ ಅವರನ್ನ ಬಿವೈ ವಿಜೇಂದ್ರ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆಯಷ್ಟೇ ವಿಧಾನಮಂಡಲದ ಅಧಿವೇಶನವನ್ನು ಮುಗಿಸಿಕೊಂಡು ಅವರು ದೆಹಲಿಗೆ ತೆರಳಿದರು. ಅಧಿವೇಶನ ಮುಗಿಸಿ ದೆಹಲಿಗೆ ತೆರಳಿದಂಥ ಬಿವೈ ವಿಜೇಂದ್ರ ಅವರು ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಇಲ್ಲಿ ಅಧಿವೇಶನದಲ್ಲಿ ಏನೆಲ್ಲ ನಡೆಯಿತು, ನರೇಗಾ ಮರುಸ್ಥಾಪನೆಯ ವಿಚಾರವಾಗಿ ನಡೆದಂತಹ ವಿಶೇಷ ಅಧಿವೇಶನದ ಸಂಪೂರ್ಣ ಮಾಹಿತಿಯನ್ನು ನಿತಿನ್ ನಬೀನ್ ಅವರಿಗೆ ವಿಜೇಂದ್ರ ಅವರು ನೀಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಗಣಪತಿ, ಬಿವೈ ವಿಜೇಂದ್ರ ಅವರು ನಿನ್ನೆ ಅಧಿವೇಶನ ಮುಗಿತಾ ಇದ್ದಂತೆ ಇವತ್ತು ಹೋಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ನಿನ್ನೆ ಏನು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿತ್ತು ವಿಧಾನಸಭೆ ಅಧಿವೇಶನದಲ್ಲಿ, ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತೇಳಿ ಏನೆಲ್ಲ ಸೂಚನೆಗಳು ಸಿಕ್ಕಿದೆ, ಇವರು ಏನೆಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸಿದ್ದಾರೆ ಗಣಪತಿ? ನವೀನ್, ಆರಂಭದಲ್ಲಿ ಸರ್ಕಾರ ಏನು ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೈಕಮಾಂಡ್ ನಾಯಕರೇ ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ರಾಜ್ಯಕ್ಕೆ ಕರೆಸಿ ಒಂದಷ್ಟು ಮಾರ್ಗದರ್ಶನವನ್ನು ಕೊಡುತ್ತೆ. ಅಂದರೆ ನರೇಗಾದ ಪಾಸಿಟಿವ್ ಏನಿದೆ, ಕೇಂದ್ರ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳ ಸಂಬಂಧಪಟ್ಟಂಗೆ ಒಂದಷ್ಟು ಅದನ್ನು ಪಾಸಿಟಿವ್ ಏನಿದೆ ಅದನ್ನೆಲ್ಲವೂ ಕೂಡ ಮಾಹಿತಿಗಳನ್ನು ಕೇಂದ್ರ ಸಚಿವರ ಮೂಲಕ ರಾಜ್ಯ ನಾಯಕರಿಗೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. ಅದಾದ ಬಳಿಕ ರಾಜ್ಯ ನಾಯಕರು ಕೂಡ ನೇರವಾಗಿ ಅದನ್ನೇ ಅಂದರೆ ಅಧಿವೇಶನದ ಸಂದರ್ಭದಲ್ಲಿ ಯಾವೆಲ್ಲ ಹೊಸ ಯೋಜನೆಗಳು, ಅಂದರೆ ಆ ಯೋಜನೆಯಲ್ಲಿ ಬರುವಂಥ ಒಂದಷ್ಟು ತಿದ್ದುಪಡಿ ಇರ್ಬೋದು, ಕೇಂದ್ರ ಸರ್ಕಾರ ಕೈಗೊಂಡಿರುವಂಥ ತೀರ್ಮಾನಗಳ ಬಗ್ಗೆ ಅಧಿವೇಶನದಲ್ಲಿ ದಾಖಲೆ ಸಮೇತ ಕೂಡ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅಧಿವೇಶನವನ್ನು ಕೂಡ ನಡೆದಿತ್ತು. ಹೀಗಾಗಿ ವಿಜೇಂದ್ರ ಅವರು ನಿನ್ನೆ ಹೊರಟಂತಹ ವಿಜೇಂದ್ರ ಅವರು ಇವತ್ತು ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡ್ತಾರೆ, ಅಧಿವೇಶನದ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಜೊತೆಗೆ ಅಧಿವೇಶನದಲ್ಲಿ ಬಿಜೆಪಿ ಜೊತೆಗೆ JDS ನಾಯಕರು ಹೇಗೆಲ್ಲ ನಡ್ಕೊಡ್ರ ಜೊತೆಗೆ ಸರ್ಕಾರವನ್ನು ಹೇಗೆಲ್ಲ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಅಂತ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಜೊತೆಗೆ ಅಧಿವೇಶನದಲ್ಲಿ ನಡೆದಂಥ ಬಹಳ ಮುಖ್ಯವಾಗಿ ಅಬಕಾರಿ ಇಲಾಖೆ ಹಗರಣದ ಬಗ್ಗೆ ಎಷ್ಟರ ಮಟ್ಟಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು, ಜೊತೆಗೆ ನರೇಗಾ ಮರುಸ್ಥಾಪನೆ ಸಂಬಂಧಪಟ್ಟಂಗೆ ಸರ್ಕಾರ ಇವತ್ತು ಅಂಗೀಕಾರ ಮಾಡಿದಂಥ ಬಿಲ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದಾದ ನಂತರ ಮುಂದಿನ ಹೋರಾಟಗಳು ಹೇಗಿರಬೇಕು, ಮುಂದಿನ ಒಂದಷ್ಟು ತೀರ್ಮಾನಗಳು ಹೇಗಿರಬೇಕು ಅಂತ ಕೂಡ ವಿಜೇಂದ್ರ ಅವರು ನಿತಿನ್ ನಬೀನ್ ಅವರ ಬಳಿ ಮಾಹಿತಿಗಳನ್ನು ಪಡೆದಿರುವಂಥದ್ದು. ಈಗ ಸದನದ ಒಳಗಡೆ ಹೋರಾಟದ ನಂತರ ಸದನದ ಹೊರಗಡೆ ಹೇಗೆ ಹೋರಾಟ ಮಾಡಬೇಕು, ಜೊತೆಗೆ ನರೇಗಾ ಇರ್ಬೋದು, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಇರ್ಬೋದು, ಇವೆಲ್ಲವನ್ನು ಕೂಡ ಹೇಗೆ ನಾವು ಡಿಪೆಂಡ್ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ವಿಚಾರಗಳನ್ನು ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ. ಇದಾದ ನಂತರ ಸಂಘಟನೆ ಇರ್ಬೋದು, ಮುಂದಿನ ಬರುವಂತಹ ಲೋಕಲ್ ಚುನಾವಣೆಯಲ್ಲೂ ಕೂಡ ಅಬಕಾರಿ ಇಲಾಖೆ ಒಂದಷ್ಟು ಭ್ರಷ್ಟಾಚಾರದ ಜೊತೆಗೆ ರಾಜೀನಾಮೆ ಇರ್ಬೋದು, ಅವೆಲ್ಲವನ್ನು ಕೂಡ ಅಧ್ಯಕ್ಷರ ಮುಂದೆ ಇಟ್ಟಿರುವಂಥದ್ದು. ಜೊತೆಗೆ ಪಕ್ಷದ ವಿಚಾರದಲ್ಲೂ ಕೂಡ ಸಂಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಸಂಘಟನೆಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ, ಜೊತೆಗೆ ವಿಪಕ್ಷ JDS ಎಷ್ಟರ ಮಟ್ಟಿಗೆ ಇವತ್ತು BJP ಜೊತೆಗೆ ಹೊಂದಾಣಿಕೆಯಲ್ಲಿದೆ, ಲೋಕಲಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳ ಸಂಬಂಧಪಟ್ಟಗೂ ಕೂಡ ಅಧ್ಯಕ್ಷರ ಮುಂದೆ ಇಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು GBA ಚುನಾವಣೆಯು ಕೂಡ ಸಿದ್ಧತೆಗಳನ್ನ ಮಾಡಿಕೊಡ್ತಿರುವಂತಹ ರಾಜ್ಯದಲ್ಲೂ ಕೂಡ ಕೇವಲ GBA ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಯು ಕೂಡ ಎಷ್ಟರ ಮಟ್ಟಿಗೆ ತಯಾರಾಗಬೇಕು ಅನ್ನೋದು ಕೂಡ ಮಾಹಿತಿಗಳನ್ನು ನೇರವಾಗಿ ಅಧ್ಯಕ್ಷರ ಮುಂದಿಟ್ಟಿರುವಂಥದ್ದು. ಅಧ್ಯಕ್ಷರು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.